ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ವರದ ಪ್ರವಾಹ, ಸೈದೂರು ಸುತ್ತಮುತ್ತ ಜಲಾವೃತ, ನೆರೆ ಪ್ರದೇಶಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ, ಪರಿಶೀಲನೆ. ತಾಳಗುಪ್ಪ ರೈಲ್ವೆ ನಿಲ್ದಾಣ ಮಾದರಿ ನಿಲ್ದಾಣವಾಗಲಿದೆ, ಸಂಸದ ಬಿವೈಆರ್ ಹಂಚಿಕೊಂಡರು ಯೋಜನೆ. ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ವಿಶ್ವದರ್ಜೆಯ ಸ್ಪರ್ಶ, ಪ್ರವಾಸೋದ್ಯಮಕ್ಕೆ ಬಲ ಎಂದ ಅವರ ಪರಿವೀಕ್ಷಣೆ. ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಕ್ರೆ ಮಲ್ಲಿಕಾರ್ಜುನ್ ಅವರಿಂದ ಸರ್ಕಾರಕ್ಕೆ ಆಗ್ರಹ, ಮತ್ತೆ ಬೀಜದ ಭತ್ತ ಮಾಡಿ ಉಚಿತ ವಿತರಣೆ. ಕಳೆದ ಒಂದು ವಾರದಿಂದ ಅತಿಯಾಗಿ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಸಾಗರ ತಾಲೂಕಿನ ಹೊಳೆ ಹಳ್ಳಗಳು ತುಂಬಿ ಪ್ರವಾಹ ಸೃಷ್ಟಿಸಿದೆ. ವಿಶೇಷವಾಗಿ ತಾಳಗುಪ್ಪ ಹೋಬಳಿಯ ಸೈದೂರು ಮತ್ತು ಕಾನ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 3,000 ಎಕರೆಗೂ ಹೆಚ್ಚಿನ ಕೃಷಿ ಜಮೀನು ಜಲಾವೃತಗೊಂಡಿದೆ. ಸೈದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕನ್ನಹೊಳೆಯ ಸೈದೂರು ಸೇತುವೆ ಮೇಲೆ ನೀರು ಉಕ್ಕಿ ರಭಸದಿಂದ ಹರಿಯುತ್ತಿರುವ ಪರಿಣಾಮ ಸಂಪರ್ಕ ಕೂಡ ಕಡಿತವಾಗಿದೆ. ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಹಾಕಿದ್ದಾರೆ. ಈಗಾಗಲೇ ಬಿತ್ತನೆ ಮಾಡಿದ ಭತ್ತ, ಕಬ್ಬು, ಶುಂಠಿ ಬೆಳೆಗಳು ನೀರಿನಲ್ಲಿ ಸಂಪೂರ್ಣ ಮುಳುಗಿದ್ದಲ್ಲದೆ ಕೊಚ್ಚಿ ಹೋಗಿರುವ ಸಾಧ್ಯತೆ ಕೂಡ ಇದೆ. ಸಂಸದ ಬಿವೈ ರಾಘವೇಂದ್ರ ಅವರು ಜಲಾವೃತಗೊಂಡ ಪ್ರದೇಶಕ್ಕೆ ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಇಂದು ಬೇರೆ ಬೇರೆ 10 ಹಳ್ಳಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ. ನೆರೆ ಬರುತ್ತದೆ ಎನ್ನುವುದರ ಅರಿವಿಲ್ಲದ ರೈತರು ಭತ್ತವೂ ಸೇರಿದಂತೆ ಕಬ್ಬು, ಶುಂಠಿ, ಅನಾನಸ್, ಜೋಳ ಮತ್ತಿತರ ಬೆಳೆ ಬೆಳೆದಿದ್ದರು. ಆದರೆ ನೆರೆಯಿಂದಾಗಿ ಕೊಳೆತು ಅಪಾರ ನಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಇದನ್ನು ಗಮನಹರಿಸಬೇಕು. ಸಕಾಲದಲ್ಲಿ ಅಧಿಕಾರಿಗಳನ್ನು ಕಳಿಸಿ ಪ್ರಾಮಾಣಿಕವಾಗಿ ಹಾನಿಯ ವರದಿ ಸಿದ್ಧಗೊಳಿಸಿ ಸೂಕ್ತ ಪರಿಹಾರ ಕಲ್ಪಿಸಬೇಕು. ಇದನ್ನು ಆಗ್ರಹಪೂರ್ವಕವಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವುದಾಗಿ ಅವರು ತಿಳಿಸಿದರು. ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಅವರು ಮಾತನಾಡಿ, ಈ ಭಾಗದ ಜನರು ವರ್ಷವೂ ನೆರೆಯಿಂದ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದು, ಅದಕ್ಕೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆ ಮಾಡಿಸಲಾಗಿತ್ತು. ನೀರನ್ನು ದಂಡಾವತಿ ಮತ್ತು ಮಾವಿನಹೊಳೆಗೆ ಪ್ರತ್ಯೇಕಿಸುವ ಯೋಜನೆ ಅದಾಗಿತ್ತು. ಹೀಗೆ ಮಾಡಿದ್ದಾಗ ನೆರೆ ಇರುತ್ತಿರಲಿಲ್ಲ. ಆದರೆ ಈಗಿನ ರಾಜ್ಯ ಸರ್ಕಾರ ಹಣ ನೀಡಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಸಂಸದರ ಮೂಲಕ ಮನವಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ದೇವೇಂದ್ರಪ್ಪ ಯಲಕುಂದ್ರಿ, ಪ್ರಕಾಶ್ ತಲಕಕೊಪ್ಪ, ವಿರೂಪಾಕ್ಷಪ್ಪ, ಜಿತೇಂದ್ರ ಮತ್ತಿತರ ಗ್ರಾಮಸ್ಥರು ಈ ಸಂದರ್ಭ ಹಾಜರಿದ್ದರು. ಸುಮಾರು ಒಂದು 10 ಜಾಗಗಳಿಗೆ 10 ಹಳ್ಳಿಗಳಿಗೆ ಭೇಟಿಯನ್ನು ಕೊಟ್ಟು, ವಿಶೇಷವಾಗಿ ನಮ್ಮ ಸೊರಬ ಕ್ಷೇತ್ರದ ಚಂದ್ರಗುತ್ತಿ ಹೋಬಳಿ ಮತ್ತು ನಮ್ಮ ಸಾಗರ ಕ್ಷೇತ್ರದಲ್ಲಿ ತಾಳಗುಪ್ಪ ಹೋಬಳಿ ಈಗಾಗಲೇ ಸುಮಾರು 78,000 ಹೆಕ್ಟೇರಷ್ಟು ಭತ್ತ ಬಿತ್ತನೆ ಆಗಬೇಕು. ಈಗ ಒಂದು 10,000 ಹೆಕ್ಟೇರ್ ಭತ್ತ ಬಿತ್ತನೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಗರ ಕ್ಷೇತ್ರದ ತಾಳಗುಪ್ಪ, ಸೊರಬ, ನಮ್ಮ ಅನಂತಪುರ ಈ ಕಡೆ ಭಾಗದಲ್ಲಿ ಏನು ಭತ್ತ ಈಗಾಗಲೇ ಬಿತ್ತನೆ ಮಾಡಿದ್ದಾರೆ. ಈ ನೆರೆ ಹಾವಳಿಯಿಂದ ಸಾಕಷ್ಟು ಹಾನಿಯಾಗಿದೆ. ಮೆಕ್ಕೆಜೋಳ ಇದೆಲ್ಲ ಏನು ಬಿತ್ತನೆ ಆಗಿದೆ, ಅದು ಕೂಡ ಮಳೆ ಹೆಚ್ಚಾಗಿ ಇದಾಗ್ತಾ ಇದೆ. ಜೂನಲ್ಲಿ ಮಳೆ ಕಮ್ಮಿ ಇತ್ತು, ಜುಲೈಲಿ ಮಳೆ ಸುಮಾರು ಒಂದು 40 ಮಿಲಿಮೀಟರ್ ಹೆಚ್ಚಿಗೆ ಮಳೆ ಆಗಿದೆ. ಶುಂಠಿ ಎಲ್ಲ ಕೊಳಿತಾ ಇದೆ, ಅನಾನಸ್ಸು ಕೂಡ ಕೊಳಿತಾ ಇದೆ. ಹಾಗಾಗಿ ಅಡಿಕೆ ಕೊಳೆ ರೋಗಗಳು ಹೆಚ್ಚಾಗಿದೆ. ಈ ಥರ ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ನಾವು ಗೌರವಾನ್ವಿತ ಕುಮಾರ ಬಂಗಾರಪ್ಪನವರು ಭೇಟಿಯನ್ನು ಕೊಟ್ಟಾಗ ನಮ್ಮ ಕಣ್ಮುಂದೆ ಬಂದಂಥ ಒಂದು ಚಿತ್ರಣ ಇದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಈಗೇನು ಹಾನಿಯಾಗಿದೆ ಆದಷ್ಟು ಬೇಗ ಅಧಿಕಾರಿಗಳ ಮಟ್ಟದಲ್ಲಿ ಕಳಿಸ್ಕೊಟ್ಟು ಸ್ಥಳೀಯ ತನಿಖೆಯನ್ನು ಮಾಡಿಸಿ ಒಂದು ವ್ಯಾಲ್ಯೂಷನನ್ನು ಕಟ್ಟುವಂಥ ಕೆಲಸವನ್ನು ಮಾಡಿ ಧೈರ್ಯ ತುಂಬುವಂಥ ಕೆಲಸ ರೈತರಿಗೆ ಮಾಡಬೇಕಾಗಿದೆ. ಆ ದಿಕ್ಕಲ್ಲಿ ಒಂದು ಯುದ್ಧೋಪಾಧ್ಯಾಯದಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು ಗಮನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ. ಈಗಾಗಲೇ ಅದಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿಬಿಟ್ಟು ಇದು ನೀರನ್ನು ದಂಡಾವತಿಗೂ ಮತ್ತು ಮಾವಿನ ಹಳ್ಳಿಗೂ ಕೂಡ ಡೈವರ್ಷನ್ ಚಾನಲ್ಸ್ 3 ಕಿಲೋಮೀಟರನ್ನು ಕೂಡ ಮಾಡಿದ್ವಿ. ಅದಕ್ಕೆ ಮಂಜೂರಾತಿ ಕೂಡ ಸಿಕ್ಕಿದೆ. ಹಣಕಾಸನ್ನು ಒದಗಿಸಿ ರಾಜ್ಯ ಸರ್ಕಾರ ಕೊಡಲಿಲ್ಲ. ಇವಾಗ ಅದನ್ನು ಅವ್ರ ಮೇಲೆ ಆಗ್ರಹ ಮಾಡ್ತಾ ಇದ್ದೀವಿ, ಅವರು ಕೊಡಬೇಕು ಅಂತೇಳಿ. ಯಾಕಂದರೆ ಇದು ಪರಿಸ್ಥಿತಿಗಳು ಅಷ್ಟು ಇಲ್ಲ ಮತ್ತು ರೈತರಿಗೆ ಎರಡೂ ಕಡೆ ರೈತರಿಗೂ ಅನುಕೂಲ ಆಗುತ್ತೆ. ಇಲ್ಲಿಂದ ನೆರೆಹಾವಳಿಯಿಂದ ತಪ್ತಾರೆ, ಅಲ್ಲಿ ನೀರು ಇಲ್ಲದೆ ಇರತಕ್ಕಂಥ ಅಭಾವ ಏನಿದೆ ಅದು ಕಾಣಿಸ್ತಲೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ವಿ. ಆ ನಿಟ್ಟಿನಲ್ಲಿ ಮಾನ್ಯ MP ಅವರಿಗೂ ಕೂಡ ನಾನು ಅದನ್ನು ವಿನಂತಿ ಮಾಡಿದ್ದೀನಿ. ಒಂದು ವೇಳೆ ರಾಜ್ಯ ಸರ್ಕಾರ ಇದಕ್ಕೆ ಏನಾದರೂ ಹಣವನ್ನು ಒದಗಿಸ್ಕೊಡ್ಲಿಲ್ಲ ಅಂದರೆ ಕೇಂದ್ರ ಸರ್ಕಾರದಿಂದ ಅದನ್ನು ಸ್ವಲ್ಪನಾದರೂ ಕೊಟ್ಟರೆ ನಾವು ಅದನ್ನು ಹಂತವಾಗಿ ಅದಕ್ಕೆ MP ಅವರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವರ ಪ್ರಯತ್ನವನ್ನು ದಂಡಾವತಿಗೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ಈ ವರ್ಷದಲ್ಲಿ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ.
ಬರುತ್ತೆ ಚಂದ್ರ ಅಂತ ಕಾಡುಗಳಿದಾವಲ್ಲ. ಎಲ್ಲ ವಯೋಮಾನದ ಜನರು ಪ್ರಯಾಣ ಮಾಡುವುದಕ್ಕೆ ಪೂರಕವಾದ ಸೌಲಭ್ಯವನ್ನು ಒಳಗೊಂಡ ರೈಲ್ವೆ ನಿಲ್ದಾಣವಾಗಿ ತಾಳಗುಪ್ಪ ಕೂಡ ರೂಪುಗೊಳ್ಳಲಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ತಿಳಿಸಿದರು. 20 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಇಲ್ಲಿನ ರೈಲ್ವೆ ನಿಲ್ದಾಣದಲ್ಲಿ ನಡೆಯುತ್ತಿರುವ ಮೂಲಭೂತ ಸೌಲಭ್ಯ ಒಳಗೊಂಡ ಅಭಿವೃದ್ಧಿ ಕಾಮಗಾರಿಗಳನ್ನು ಗುರುವಾರ ವೀಕ್ಷಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಪ್ರಮುಖ ಪಟ್ಟಣದಲ್ಲಿ ಮಾತ್ರ ಇದ್ದ ಎಸ್ಕಲೇಟರ್ ತಾಳಗುಪ್ಪ ನಿಲ್ದಾಣದಲ್ಲಿಯೂ ಅಳವಡಿಸಲಾಗುತ್ತಿದೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮೆಟ್ಟಲು ಏರಿ ಇಳಿದು ಹೋಗುವುದಕ್ಕೆ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಇದನ್ನು ಗಮನಿಸಿ ಈ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗುತ್ತಿದೆ ಮತ್ತು ವಿಶ್ರಾಂತಿ ಕೊಠಡಿ, ಸುಸಜ್ಜಿತ ಶೌಚಾಲಯ ಮತ್ತಿತರ ಸೌಲಭ್ಯ ನೀಡಲಾಗುತ್ತಿದೆ ಎಂದು ಹೇಳಿದರು. ತಾಳಗುಪ್ಪ, ಸಾಗರ ಹಾಗೂ ಶಿವಮೊಗ್ಗ ಈ 3 ನಿಲ್ದಾಣಗಳು ಮುಂದಿನ ದಿನದಲ್ಲಿ ಮಾದರಿ ನಿಲ್ದಾಣಗಳಾಗಿ ಕಂಡು ಬರಲಿದೆ ಎಂದ ಅವರು, ಜನ ಈ ಹಿಂದೆಯೂ ತೆರಿಗೆ ಕಟ್ಟುತ್ತಿದ್ದರು. ಆದರೆ ಆಗಿನ ಕೇಂದ್ರ ಸರ್ಕಾರ ಈ ರೀತಿಯ ಅಭಿವೃದ್ಧಿಗೆ ಚಿಂತನೆ ನಡೆಸಿರಲಿಲ್ಲ. ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಇದನ್ನು ಮಾಡುತ್ತಿದ್ದಾರೆ. ಇದಕ್ಕೆ ನಾವು ಹೆಮ್ಮೆ ಪಡಬೇಕಿದೆ ಎಂದು ಹೇಳಿದರು. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜಶೇಖರ್ ಗಾಳಿಪುರ್, ಲಲಿತಾ ನಾರಾಯಣ್, ತಾಪಂ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ದೇವೇಂದ್ರಪ್ಪ, ಆನಂದ್ ಜನೆಹಕ್ಲು, ರವಿ ಕೈತೋಟ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಕೇಂದ್ರ ಸರ್ಕಾರಕ್ಕೆ ಗೌರವಾನ್ವಿತ ನಮ್ಮ ರೈಲ್ವೆ ಮಿನಿಸ್ಟರ್ ಆದಂಥ ಅಶ್ವಿನಿ ವೈಷ್ಣವ್ ಅವರಿಗೆ ಇಬ್ಬರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ. ನಮ್ಮ ತಾಳಗುಪ್ಪ ರೈಲ್ವೆ ಸ್ಟೇಷನ್ಲೂ ಕೂಡ ಸುಮಾರು 20 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ, ಯಾಕೆಂದರೆ ನಾಳೆ ಜೋಗ್ ಫಾಲ್ಸ್ ಪ್ರವಾಸೋದ್ಯಮಕ್ಕೆ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 100 ಕೋಟಿಗಿಂತ ಹೆಚ್ಚಿನ ಅನುದಾನವನ್ನು ಅದಕ್ಕೆ ಬಿಡುವಂಥ ಕೆಲಸವನ್ನು ಮಾಡಿದರೆ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಹಾಗಾಗಿ ಬರುವಂಥ ದಿನದಲ್ಲಿ ಪ್ರವಾಸಿಗರು ಹೆಚ್ಚಿಗೆ ಆಗ್ತಾರೆ ಅಂತೇಳಿ ದೂರದೃಷ್ಟಿಯನ್ನು ಇಟ್ಕೊಂಡು ಗೌರವಿತ ಮಂತ್ರಿಗಳನ್ನು ಭೇಟಿ ಮಾಡಿ ರೈಲ್ವೆ ಕ್ಷೇತ್ರದಿಂದ ಸುಮಾರು 20 ಕೋಟಿ ಅನುದಾನವನ್ನು ಇದು ಕೊಡುವಂಥ ಕೆಲಸ ಆಗಿದೆ. ಇದರಲ್ಲಿ ಎಲಿವೇಷನ್ ಇರ್ಬೋದು, ಮತ್ತು ಮೂಲಭೂತ ಸೌಕರ್ಯಗಳು ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ರೋಡೆ ಬಸ್ ವೆಹಿಕಲ್ ಶೆಲ್ಟರ್ಸ್ ಇರ್ಬೋದು, ಶೌಚಾಲಯಗಳಿರ್ಬೋದು, ವೇಟಿಂಗ್ ರೂಮ್ ಇರ್ಬೋದು ನಮ್ಮ ಹೆಣ್ಮಕ್ಳಿಗೆ, ಈ ರೀತಿ ಬೇಸಿಕ್ ನೀಡು. ಮತ್ತು ಇಲ್ಲೇನು ಆ ಕಾಲದ ಹಳೆ ಫ್ಲೋರಿಂಗ್ ಏನಿದೆ ಪ್ಲ್ಯಾಟ್ಫಾರ್ಮು, ಇದನ್ನು ಗ್ರೆನೇಡ್ ಫ್ಲೋರಿಂಗ್ ಆಗಿ ಪರಿವರ್ತನೆ ಮಾಡುವಂಥ ಕಾರ್ಯನೂ ಕೂಡ ಆಗುತ್ತೆ. ವಿಶೇಷವಾಗಿ ನಮ್ಮ ವಯಸ್ಸಾದಂಥವರಿಗೆ ಮೊದಲನೇ ಪ್ಲಾಟ್ಫಾರ್ಮಿಂದ 2ನೇ ಪ್ಲಾಟ್ಫಾರ್ಮಿಗೆ ಹೋಗಬೇಕು ಅಂದರೆ ಆ ಬ್ರಿಡ್ಜನ್ನು ಹತ್ಕೊಂಡೇನು ಹೋಗಬೇಕು, ಕಷ್ಟ ಆಗುತ್ತೆ ವಿತ್ ಲಗೇಜು. ಹಾಗಾಗಿ ಎಕ್ಸಲೇಟರನ್ನು ಕೂಡ ಇದಕ್ಕೆ ಸ್ಯಾಂಕ್ಷನ್ ಮಾಡುವಂಥದ್ದು ಪ್ರಯತ್ನ ಇದು ಆಗಿರೋದು ಒಂದು ವಿಶೇಷ ಇದು. ಯಾಕೆಂದರೆ ಇಷ್ಟು ಕಮ್ಮಿ ಕಮರ್ಷಿಯಲ್ ಆಗಿ ವರ್ಕೌಟ್ ಆದರೂ ಕೂಡ ಬೇಸಿಕ್ ನೀಡಾಗಿ ಒಂದು ಎಕ್ಸಲೇಟರ್ ಕೊಡ್ತಾ ಇರೋದೇನಿದೆ ತುಂಬ ಒಂದು ಒಳ್ಳೆಯ ರೀತಿಯಂಥ ಒಂದು ವಯಸ್ಸಾದಂಥ ವೃದ್ಧರಿಗೆ ಎಡಗಡೆಯಿಂದ ಬಲಗಡೆಗೆ, ಬಲಗಡೆ ಎಡಗಡೆ ಹೋಗ್ಲಿಕ್ಕೆ ವಿತ್ ಲಗೇಜ್ ಹೋಗ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ಕೇವಲ ಇನ್ನೊಂದು 8-10 ತಿಂಗಳಲ್ಲಿ ಸಂಪೂರ್ಣವಾಗಿ ಇದನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯ. ಇದು ಬರೀ ತಾಳಗುಪ್ಪ ಅಷ್ಟೇ ಅಲ್ಲ, ತಾಳಗುಪ್ಪ, ಸಾಗರ ಮತ್ತು ಶಿವಮೊಗ್ಗ ಈ 3 ಸೇರಿ 100 ಕೋಟಿ ರೂಪಾಯಿಯನ್ನು ಕೊಡುವಂಥ ಕೆಲಸ ಆಗಿದೆ. ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಬರುವ ಪ್ರವಾಸಿಗರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಯನ್ನು ಸಂಸದ ಬಿವೈ ರಾಘವೇಂದ್ರ ಅವರು ಗುರುವಾರ ವೀಕ್ಷಣೆ ಮಾಡಿದರು. ಹಿಂದಿನ ಬಿಜೆಪಿ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ 185 ಕೋಟಿ ವೆಚ್ಚದಲ್ಲಿ ಕೈಗೊಂಡಿರುವ ಈ ಕಾಮಗಾರಿ ಐತಿಹಾಸಿಕವಾದಂತಹ ಕಾಮಗಾರಿ. ಈ ಹಿನ್ನೆಲೆಯಲ್ಲಿ ಅತ್ಯಂತ ಗುಣಮಟ್ಟದ, ಆಕರ್ಷಕ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕಾಲಮಿತಿಯಲ್ಲಿ ಕಾಮಗಾರಿ ಪೂರೈಸಬೇಕು ಎನ್ನುವ ಸೂಚನೆಯನ್ನು ಅವರು ಈ ಸಂದರ್ಭ ತಿಳಿಸಿದರು. ಸಾಗರ ತಾಲೂಕಿನ ತಾಳಗುಪ್ಪ ನೆರೆಹಾನಿ ಪ್ರದೇಶಕ್ಕೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಕ್ರೆ ಮಲ್ಲಿಕಾರ್ಜುನ ಅವರು ಭೇಟಿ ನೀಡಿದರು. ಈ ವೇಳೆ ಸರ್ಕಾರಕ್ಕೆ ಆಗ್ರಹ ಮಾಡಿದ ಅವರು, ಮತ್ತೆ ಬೀಜದ ಭತ್ತ ಖರೀದಿಸುವ ಅನಿವಾರ್ಯತೆಗೆ ರೈತರು ಬಂದಿದ್ದಾರೆ. ಹಾಗಾಗಿ ಉಚಿತವಾಗಿ ಬೀಜದ ಭತ್ತ ವಿತರಣೆ ಮಾಡುವುದಲ್ಲದೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿದರು. ಅವರು ಆಡಿದ ಮಾತು ಹೀಗಿದೆ. ರೈತರಿಗೆ ಇವಾಗ ಅನಾನುಕೂಲ ಆಗಿದೆ. ಜೊತೆಗೆ ಕೃಷಿ ಮಾಡಿರ್ತಕ್ಕಂಥ ಏನು ಇವತ್ತು ನಾಟಿ ಮಾಡಿರ್ತಕ್ಕಂಥದ್ದು ಇವತ್ತು ಹಾನಿಯಾಗಿದೆ. ಭತ್ತದ ಬೆಳೆ ಹಾನಿಯಾಗಿದೆ, ಈಗಾಗಲೇ ಹಾನಿಯಾಗಿದೆ. ಇದು ನೀರು ಕಡಿಮೆ ಆಗೋದಕ್ಕೆ ಇನ್ನು 8ರಿಂದ 10 ದಿವಸ ಬೇಕಾಗುತ್ತೆ. ಭತ್ತದ ಬೆಳೆ ಕೊಳತು ಹೋಗುತ್ತೆ. ಹಾಗಾಗಿ ಮತ್ತೆ ಅವರಿಗೆ ಮರುನಾಟಿ ಮಾಡೋ ಅಂಥದ್ದು ಅವಶ್ಯಕತೆ ಇದೆ. ಜೊತೆಗೆ ಅವ್ರಿಗೆ ಬೀಜದ ಭತ್ತದ ಅವಶ್ಯಕತೆಯನ್ನು ಸರ್ಕಾರ ಫ್ರೀಯಾಗಿ ಬೀಜದ ಭತ್ತವನ್ನು ಕೊಡಬೇಕು. ಜೊತೆಗೆ ಒಂದು ಎಕರೆಗೆ 4,800 ರೂಪಾಯಿ ಏನು ಪರಿಹಾರ ಕೊಡ್ತಕ್ಕಂಥದ್ದು ಏನು ಇದೆ ಅದನ್ನು ಹೆಚ್ಚುಗೊಳಿಸ್ತಕ್ಕಂಥದ್ದು, ದ್ವಿಗುಣಗೊಳಿಸ್ತಕ್ಕಂಥದ್ದು ಆಗಬೇಕು. ಸರ್ಕಾರ 4,800 ರೂಪಾಯಿ ಕೊಟ್ಟರೆ ಮತ್ತೆ ಮರುನಾಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಣ ಪರಿಹಾರ ಆಗೋದಿಲ್ಲ. ಅದು ಪರಿಹಾರದ ರೂಪ ಕಾಣಕ್ಕೆ ಸಾಧ್ಯ ಇಲ್ಲ. ಅದರ ಡಬಲ್ ಕೊಡಬೇಕು. ಕೂಲಿ ಮತ್ತೊಂದು ಎಲ್ಲದೂ ಹೆಚ್ಚಾಗಿರೋದ್ರಿಂದ ಅದನ್ನು ಕನಿಷ್ಠ 9,000 ರೂಪಾಯಿಗೆ 10,000 ರೂಪಾಯಿಗೆ ಒಂದು ಎಕರೆಗೆ ಹೆಚ್ಚಿಸ್ತಕ್ಕಂಥ ಕೆಲಸ ಸರ್ಕಾರ ಪರಿಗಣಿಸಬೇಕು. ಮಾನ್ಯ
ಮಂತ್ರಿಗಳು ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಮಧು ಬಂಗಾರಪ್ಪನವರು ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಅವರಿಗೆ ಇದ್ರ ಬಗ್ಗೆ ಹೆಚ್ಚು ಪರಿಹಾರನ ಕೊಡಿಸೋದಕ್ಕೆ, ಸರ್ಕಾರದ ಮಟ್ಟದಲ್ಲಿ ಪರಿಹಾರ ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಜೊತೆಗೆ ಇದನ್ನು ಶಾಶ್ವತವಾದಂಥ ರೀತಿಯಲ್ಲಿ ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ನಾನು ಹಿಂದೆ ತಾಲೂಕ್ ಪಂಚಾಯತ್ ಅಧ್ಯಕ್ಷನಿದ್ದಾಗ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಶಿವಮೊಗ್ಗದ DC ಆಫೀಸಲ್ಲಿ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಸಲಹೆಗಳನ್ನು ಆ ಕಾಲದಲ್ಲಿ ಫ್ಲಡ್ ಆಗಿತ್ತು. ಭಾಳ ದೊಡ್ಡ ಫ್ಲಡ್ 6-7 ಭಾಳ ದೊಡ್ಡ ಫ್ಲಡ್ ಆಗಿತ್ತು. ಈ ಭಾಗದಲ್ಲಿ ಇದೇ ಥರ ನೀರು ಬಂದಿತ್ತು. ಆ ಕಾಲದಲ್ಲಿ ಒಂದು ಸಲಹೆ ಕೊಟ್ಟಿದ್ವಿ. ಆ ಸಲಹೆ ಕೊಟ್ಟು ಈಗಾಗಲೇ 15, 16, 17 ವರ್ಷ ಆಗ್ತಾ ಬಂತು. ಏನು ಸಲಹೆ ಅಂದರೆ ಈ ಈ ಈ ಈ ನಮ್ಮ ವರದಾ ನದಿಗೂ ಆ ಶರಾವತಿಯ ಬ್ಯಾಕ್ ವಾಟ್ರಿಗೂ 7ರಿಂದ 8 ಕಿಲೋಮೀಟ್ರು ವ್ಯತ್ಯಾಸ ಏನಿದೆ, ಒಂದು ಟ್ರೆಂಚ್ ಮಾಡಿ, ಒಂದು ಹೊಳೆ ನಿರ್ಮಾಣ ಮಾಡಿ, ಟ್ರೆಂಚು ಕಾಲುವೆ ಮಾಡಿ ಅದನ್ನು ತಿರ್ಸಿಕೊಡೋ ಅಂಥದ್ದು, ಮಳೆಗಾಲದಲ್ಲಿ ಅದನ್ನು ತಿರ್ಸಿಕೊಡೋ ಅಂಥ ಕೆಲಸ ಮಾಡಿದರೆ ಈ ಕೆಳಭಾಗದಲ್ಲಿ ಏನು ಇವತ್ತು ನೀರು ಹರಿದೇನೆ ಫ್ಲಡ್ ಡ್ಯಾಮೇಜ್ ಆಗಿ ಸಾವಿರಾರು ಹೆಕ್ಟೇರು ಇವತ್ತು ನಾಶ, ರೈತರಿಗೆ ಹಾನಿ ಆಗ್ತಾ ಇದೆ. ಅದನ್ನು ಮಳೆಗಾಲದಲ್ಲಿ ತಪ್ಪಿಸೋದಕ್ಕೆ ಸಾಧ್ಯ ಆಗುತ್ತೆ. 8ರಿಂದ 10 ಕಿಲೋಮೀಟ್ರ್ ಸರ್ಕಾರ ಶರಾವತಿ ಲಿಂಗನಮಕ್ಕಿ ಬ್ಯಾಕ್ ವಾಟ್ರಿಗೆ ಇದನ್ನು ಸೇರಿಸಿದರೆ ಆ ಬ್ಯಾಕ್ ವಾಟ್ರಿಗೆ ಒಂದು 7ರಿಂದ 8 TMC ನೀರನ್ನು ಸಹಿತ, ಹೆಚ್ಚುವರಿ ನೀರನ್ನು ಸಹಿತ ಲಿಂಗನಮಕ್ಕಿ ಡ್ಯಾಮಿಗೆ, ಜಲಾಶಯಕ್ಕೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಮುಂದುವರೆದು ಯೋಚನೆ ಮಾಡಿದರೆ ಸರ್ಕಾರ ಏನು ಇವತ್ತು 160 TMC ನೀರು ಲಿಂಗನಮಕ್ಕಿಯಿಂದ ಇವತ್ತು ಸಮುದ್ರ ಸೇರ್ತಾ ಇದೆ. ಅದರಲ್ಲಿ ಬೇಸಿಗೆಯಲ್ಲಿ ಒಂದಿಷ್ಟು TMCನ ಈ ವರದಾ ಹೊಳೆಗೆ ಎತ್ತಿ ನೀರು ಕೊಟ್ಟರೆ ಸಾವಿರಾರು ಹೆಕ್ಟೇರಿಗೆ ನೀರಾವರಿ ವ್ಯವಸ್ಥೆನೂ ಸಹಿತ ಬೇಸಿಗೆಯಲ್ಲಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಬೇಸಿಗೆಯಲ್ಲಿ ನೀರಾವರಿ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಳೆಗಾಲದಲ್ಲಿ ಏನು ಇವತ್ತು ಫ್ಲಡ್ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೇನು ಬಹಳ ದೊಡ್ಡ ಏನು ಯೋಜನೆ ಏನಾಗೋದಿಲ್ಲ. ಏನು 500ರಿಂದ 1000 ಕೋಟಿ ಯೋಜನೆಯಲ್ಲಿ ಈ ನೀರನ್ನು, ಈ ನದಿನ ತಿರುಗಿಸಿ ಶರಾವತಿಯ ಬ್ಯಾಕ್ ವಾಟರ್ ತಿರ್ಸಿದ್ರೆ ವಿದ್ಯುತ್ ಉತ್ಪಾದನೆಯೂ ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಎರಡನೇದು ಬೇಸಿಗೆಯಲ್ಲಿ ನೀರನ್ನು ಎತ್ತಿ ವರದಾ ಹೊಳೆಗೆ ಹರಿಸುವಂಥ ಕೆಲಸ ಮಾಡಿದರೆ ವರದಾ ಹೊಳೆಯ ಕೆಳಭಾಗ ಸೊರಬ ತಾಲೂಕು ಆದಿಯಾಗಿ ಕೆಳಭಾಗದಲ್ಲಿ ಎಲ್ಲ ನಮ್ಮ 2-3 ಜಿಲ್ಲೆಗೆ ನೀರನ್ನು ಕೊಡೋದಕ್ಕಾಗತ್ತೆ. 2-3 ಜಿಲ್ಲೆಗೆ ನೀರನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು 160 TMC ನೀರು ಅಂದರೆ 5ರಿಂದ 6 ಜಿಲ್ಲೆಗೆ ನೀರಾವರಿ ವ್ಯವಸ್ಥೆ ಮಾಡ್ಬೋದು. ಹರಿದು ಹಾಗೆಯೇ ಶರಾವತಿ ಬ್ಯಾಕ್ ವಾಟರ್ ನೀರು ಹಾಗೆ ಹರಿದು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಿ ಸಮುದ್ರ ಸೇರೋ ನೀರನ್ನು ಒಂದಿಷ್ಟು TMCನ ಬಳಸಿದರೂ ಸಹಿತ ಬೇಸಿಗೆಯಲ್ಲಿ ಅದರ ಲಾಭವನ್ನು ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮಳೆಗಾಲದ ಈ ವ್ಯವಸ್ಥೆ, ಈ ಪರಿಸ್ಥಿತಿನ ಶಾಶ್ವತವಾಗಿ ಕಳೆದ 70-80 ವರ್ಷದಿಂದ ಇದನ್ನೇ ಹೇಳ್ಕೊಂಡು ಬಂದಿದ್ದೀವಿ ನಾವು. ಬರೋದು, ನೋಡೋದು, ಫೋಟೋ ತೆಗ್ಸೋದು, ಹೇಳೋದು, ಸಾಂತ್ವನ ಹೇಳೋದು, ಹೋಗೋದು. ಪತ್ರಿಕೆಯಲ್ಲಿ ಬಂತು, ನೋಡಿದ್ವಿ. ಇಷ್ಟಕ್ಕೆ ಸೀಮಿತ ಆಗದೇನೆ ಶಾಶ್ವತವಾದಂಥ ಪರಿಹಾರನ ರಾಜ್ಯ ಸರ್ಕಾರ ಕಲ್ಪಿಸಿ ಈ ಭಾಗಕ್ಕೆ ಕೊಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ.